ಇವತ್ತು ನನ್ನ ಜನ್ಮದಿನದ ಪ್ರಯುಕ್ತ ನಮ್ಮ ಗ್ರಾಮ ಇಡೀ ರಾಜ್ಯದಲ್ಲಿ ಎಲ್ಲೇ ಹೋಗಿ ಸಂಘಟನೆ ಮಾಡಿದ್ರು ನಮ್ಮ ಮನೆ, ನನ್ನ ಸ್ನೇಹಿತರು, ನಮ್ಮ ಊರು ಈ ಅಶ್ವಿನಕುಂಟೆ ಗ್ರಾಮದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿಸ್ತರಣೆ ಮಾಡಿದ್ದೀವಿ. ನಾನು ಯಾವ ವರ್ಷನೂ ಜನ್ಮದಿನ ಆಚರಿಸ್ಕೊಳ್ಳೋಕ್ಕೆ ಯಾವತ್ತೂ ಇಷ್ಟಪಟ್ಟಿಲ್ಲ, ಆಚರಿಸ್ಕೊಂತಾನೆ ಇರಲಿಲ್ಲ. ಯಾಕಂದ್ರೆ ನನಗೆ ಜನ್ಮದಿನದಲ್ಲೇ ಕಾರ್ಯಕ್ರಮಗಳು ಮಾಡಬೇಕು ಅನ್ನೋದಂಥದ್ದೇನಿಲ್ಲ. ನಮ್ಮ ಸಂಘಟನೆ ವತಿಯಿಂದ ನಾವು 365 ದಿನನೂ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಒಂದು ಸಾಮಾಜಿಕ ಕಾರ್ಯಕ್ರಮ ಮಾಡೋದಕ್ಕೆ ಜನ್ಮದಿನ ಅನ್ನೋದು ಒಂದು ಕಾರಣ ಅಷ್ಟೇ. ಎಲ್ಲ ಸ್ನೇಹಿತರು ಯುವ ಕನ್ನಡಿಗರ ಸೇನೆ ಪ್ರಾರಂಭ ಆಗಿ ಮೊದಲನೇ ವರ್ಷ ಅಧ್ಯಕ್ಷರು ಜನ್ಮದಿನ ಆಚರಿಸಲೇಬೇಕು ಅಂತೇಳಿ ಸ್ನೇಹಿತರಿಗೋಸ್ಕರ ಅವರ ಮನಸ್ಸಿಗೆ ನೋವಾಗಬಾರ್ದು ಅಂತೇಳಿ ಇವತ್ತು ಸರಳವಾಗಿ ಶಾಲಾ ಮಕ್ಕಳಿಗೆ ಪುಸ್ತಕನ ನೀಡೋ ಮುಖಾಂತರ ನಾವು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಏನ್ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಅಂದ್ರೆ, ರಾಜಕಾರಣಿಗಳಿಗೆ ಮಕ್ಕಳ ಭವಿಷ್ಯದ ಬಗ್ಗೆ ಗಮನ ಇರೋದಿಲ್ಲ. ಅವ್ರಿಗೇನು ಓಟ್ ಮಾತ್ರ ಬೇಕು, ಓಟ್ ಮಾತ್ರ ಅವ್ರದ್ದು ಕಾನ್ಸೆಪ್ಟ್. ನಮ್ಮ ಸಂಘಟನೆಯವ್ರಿಗೆ ನಮ್ಗೇನು ಓಟ್ ಬೇಕಿಲ್ಲ, ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು. ನಾನು ಯಾವಾಗ ಮಕ್ಕಳು ನೋಡ್ತಾ ಇದ್ದೆ, ಪಾಪ ಯಾರು ನಮ್ಮನೆ ಎಲ್ಲ ಒಂದಷ್ಟು ಜನ ಸಹಾಯ ಕೇಳ್ಕೊಂಡ್ ಬರ್ತಾ ಇದ್ದಾಗ ಇಲ್ಲ ಏನಾದ್ರು ಮಾಡ್ಬೇಕು ಅಂತೇಳಿ ಈಗ ಮಕ್ಕಳಿಗೆ ಪುಸ್ತಕ ಮಾತ್ರ ಕೊಟ್ಟಿದ್ದೀವಿ. ಮುಂದೊಂದು ದಿನಗಳಲ್ಲಿ ಬ್ಯಾಗ್ ಕೂಡ ವಿತರಣೆ ಮಾಡಬೇಕು ಅಂತ ಆಸೆ ಇದೆ. ಸುಮಾರು 1,000 ಜನ ಮಕ್ಕಳಿದ್ದಾರೆ. ಇವತ್ತು ಅಶ್ವಿನಕುಂಟೆಯಲ್ಲಿ ರಾಜ್ಯ ಬೆಂಗಳೂರಿಗೆ ಹತ್ತಿರವಾಗಿರುವಂತ ಜಾಗ ಸ್ಕ್ವೇರ್ ಫೀಟ್ 10,000 ಅಂತ ಹೇಳ್ತಾರೆ ಯಾರನ್ನ ರಿಯಲ್ ಎಸ್ಟೇಟ್ ಅವ್ರನ್ನ ಕೇಳಿದ್ರೆ. ಮಕ್ಕಳು ನೋಡೋದು ತುಂಬಾ ಬೇಜಾರಾಗ್ತದೆ. ಈ ಭಾಗದ ಸ್ಥಳೀಯ ಎಲ್ಲ ಮುಖಂಡರುಗಳಿಗೂ ಮನವಿ ಮಾಡ್ಕೊಂತೀನಿ, ಇನ್ನೂ ಹೆಚ್ಚು ಮಕ್ಕಳ ಬಗ್ಗೆ ಗಮನ ಕೊಡಿ. ರಾಜಕಾರಣಿಗಳಿಗೂ ಮನವಿ ಮಾಡ್ಕೊಂತೀನಿ, ಗಮನ ಕೊಡಿ. ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ, ನೀವು ಹೆಚ್ಚು ಒಂಚೂರು ಗಮನ ಕೊಡಿ ಅಂತ ಈ ಮುಖಾಂತರ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಈ ಹಿಂದೆ ಯಾವ ರೀತಿ ಬರ್ತಡೇ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ? ನನಗೆ ಬರ್ತಡೇಗಳ ಮೇಲೆ ನಂಬಿಕೆ ಇಲ್ಲ. ಮೊದಲೆಲ್ಲ ನಾನು ಬರ್ತಡೇ ಆಚರಣೆ ಮಾಡ್ಕೊಂತಾ ಇರ್ಲಿಲ್ಲ. ನಾವು ದೇವ ಭಕ್ತರು, ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿದು ನಮ್ಮ ಸಾಮಾಜಿಕ ಕೆಲಸ ಮಾಡ್ತಾ ಇದೀವಿ. ಈ ವರ್ಷ ವಿಶೇಷವಾಗಿ ಏನಂದ್ರೆ, ಹೊಸ ಸಂಘಟನೆ ಯುವ ಕನ್ನಡಿಗರ ಸೇನೆ ಅನ್ನೋದು ಜನವರಿಲಿ ಪ್ರಾರಂಭ ಮಾಡಿದ್ವಿ. ನಮ್ಮೆಲ್ಲ ಹೊಸ ಯುವಕರು, ಉತ್ಸಾಹ ಯುವಕರು ಇಲ್ಲ ಮಾಡ್ಕೊಳ್ಳೇಬೇಕು ಅಂತೇಳಿ ಅವರು ಹೇಳಿದಾಗ ನಾನು ಈ ಕೇಕ್ ಕಟ್ ಮಾಡ್ಕೊಂಡು ಅದ್ದೂರಿಯಾಗಿ ಆ ಥರದ್ದೆಲ್ಲ ನಮಗೆ ಆಸೆ ಇಲ್ಲ. ಅದಕ್ಕೆ ಸರಳವಾಗಿ ಶಾಲಾ ಮಕ್ಕಳಿಗೆ ನಾವು ಪುಸ್ತಕನ ಕೊಟ್ಟು ಸಮಾಜ ಸೇವೆ ಮಾಡಬೇಕು, ಮಕ್ಕಳು ಸಿಹಿ ತಿಂಡಿ ಕೊಡೋ ಮುಖಾಂತರ ಆಚರಣೆ ಮಾಡ್ಕೊಬೇಕು ಅಂತ ಇವತ್ತು ಆಚರಣೆ ಸ್ನೇಹಿತರು ಸರಳವಾಗಿ ಆಚರಣೆ ಮಾಡ್ತೀವಿ. ರಾಜಕೀಯಗಳು, ಅವ್ರಿಗೆ ಮಾಧ್ಯಮದವರು, ಸಂಘಟನೆಗಳು, ನಾವು ನಮ್ಮ ಕೈಲಾದಷ್ಟು ನಾವು ತಿದ್ದುವಂತ ಕೆಲಸನ ಮಾಡ್ತಾನೆ ಇರ್ತೀವಿ. ವಿರೋಧ ಪಕ್ಷಗಳು ಅಂತ ನಾವು ಕೆಲಸ ಮಾಡಿದ್ರೆ ನಾವುಗಳು ಮಾತ್ರ ಮಾಡಕ್ ಸಾಧ್ಯ. ಆ ಕೆಲಸ ನಾವು ಮಾಡ್ತಾ ಇರ್ತೀವಿ. ರಾಜಕಾರಣಿಗಳ ಬಗ್ಗೆ ಮತ್ತೇನೇನು ಹೇಳೋದು? ಸಂಘಟನೆಗೆ ಜೀವನ ಮಾಡಕ್ಕೆ ಸಂಘಟನೆಗೆ ಬರಬೇಡಿ. ಸಂಘಟನೆ ಅನ್ನೋದು ದುಡಿಮೆ ಅಲ್ಲ, ಸೇವೆ. ನಮ್ಮ ಯೋಧರು ದೇಶನ ಕಾಯಕ್ ಹೋಗೋದು ಅಲ್ಲೇನೋ ಸಂಬಳ ಕೊಡ್ತಾರೆ, ಫೆಸಿಲಿಟಿ ಕೊಡ್ತಾರೆ ಅಂತಲ್ಲ, ದೇಶಾಭಿಮಾನದಿಂದ ಹೋಗ್ತಾರೆ. ಆ ನಿಟ್ಟಿನಲ್ಲಿ ಸಂಘಟನೆಗೆ ಬರೋ ಯಾವುದೇ ಯುವಕರಾಗ್ಲಿ ಕನ್ನಡ ತಾಯಿಯ ಸೇವೆನ ನೆಲ ಜಲ ಗಡಿ ಭಾಷೆ ವಿಚಾರವಾಗಿ ಪ್ರಾಮಾಣಿಕವಾಗಿ ಕಾಯಬೇಕು. ನಮ್ಮ ಕರ್ತವ್ಯ, ಹೆತ್ತಂತ ತಾಯಿ ಹೊತ್ತಂತ ನಾಡಿನ ಋಣನ ತೀರಿಸಬೇಕು ಅಂತ ಆಸೆ ಇರುವ ಯಾವುದೇ ಯುವಕರು ನಮ್ಮ ಸಂಘಟನೆಗೆ ಬನ್ನಿ. ನಮ್ಮ ಸಂಘಟನೆಯಲ್ಲಿ ಸ್ವತಂತ್ರ ಇರುತ್ತೆ. ಎಲ್ಲ ಕನ್ನಡ ಪರ ಹಿರಿಯ ಹೋರಾಟಗಾರ ಜೊತೆಗೂಡಿ ಯುವ ಕನ್ನಡಿಗರ ಸೇನೆಯನ್ನ ಕಟ್ತಾ ಇದೀವಿ. ನಾಡನ್ನ ಕಟ್ಟ ಕೆಲಸನ ನಾವು ಮಾಡ್ತೀವಿ. ಈಗ ಬೆಳಗ್ಗೆಯಿಂದ ಪರಮ ಪೂಜ್ಯ ನಮ್ಮ ಆರಾಧ್ಯ ಗುರುಗಳು, ನನ್ನ ಎಲ್ಲ ಕಷ್ಟ ಸುಖ ಸಂದರ್ಭದಲ್ಲಿ ಇರುವಂತಹ ನಮ್ಮ ಗುರುಗಳಾದ ನಂಜಾವತ ಸ್ವಾಮೀಜಿಗಳು ನನ್ನ ಮನೆಗೆ ಬಂದು ಆಶೀರ್ವಾದ ಮಾಡಿ, ನೀವು ಮಾಡೋ ಕನ್ನಡದ ಸೇವೆಗೆ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಹೇಳೋದಿದ್ದಾರೆ. ಕನ್ನಡ ಪರ ಹಿರಿಯ ಹೋರಾಟಗಾರರು ಕಳಸ ಸಾರ ಗೋವಿಂದನವರು ಬಂದೋಗಿದ್ದಾರೆ. ಸುಮಾರು ಜನ ಸ್ನೇಹಿತರು ಬರ್ತಾ ಇದ್ದಾರೆ. ಎಲ್ಲ ಸಂಘಟನೆ ಮುಖಂಡರಿದ್ದಾರೆ, ನಮ್ಮ ಸ್ಥಳೀಯ ಅಶ್ವಿನಕುಂಟೆ ಮುಖಂಡರುಗಳಿದ್ದಾರೆ. ಸುಮಾರು ಜನ ಇನ್ನೂ ಬರೋರಿದ್ದಾರೆ, ಕೆಲವರು ಬರ್ತಾ ಇದ್ದಾರೆ. ಒಂದೇ ಸಂಘಟನೆಗೆ ಸೀಮಿತವಲ್ಲ, ಕನ್ನಡ ಸಾಹಿತ್ಯಕ್ಕೆ ಪ್ರತಿ ಸಂಘಟನೆ ಸಾಗರದ ಹಾದಿಗೆ ಸಾವಿರ ನದಿಗಳು, ಹೆಸರುಗಳು ಬೇರೆ ಆದರೂ ಎಲ್ಲರೂ ಮಾಡೋದು ಕನ್ನಡದ ಕೆಲಸ. ಯುವ ಕನ್ನಡಿಗರ ಸೇನೆ ಒಬ್ಬ ಸಾಮಾನ್ಯ ಶಾಲಾ ಕೊಂಡಿರೋ ಸಂಘಟನೆ ಕಾರ್ಯಕರ್ತನಿಂದ ಹಿಡಿದು ದೊಡ್ಡ ನಾಯಕರುಗಳ ಜೊತೆ ಕನ್ನಡದ ಕೆಲಸಕ್ಕೆ ಯಾವಾಗ ಕರೆದ್ರು, ಹೋರಾಟದ ವಿಚಾರವಾಗಿ ಯಾವಾಗ ಕರೆದ್ರು ನಾವು ಜೊತೆಲಿ ಇದ್ದೇ ಇರ್ತೀವಿ. ಹೆಸರು ಯುವ ಕನ್ನಡಿಗರ ಸೇನೆ ಆದ್ರೂ ಮಾಡೋದು ಕನ್ನಡದ ಕೆಲಸ. ಯಾವೇ ಕನ್ನಡಿಗರ ಕರೆದ್ರು ನಾವು ಜೊತೆ